ಓಕೆ, ಈಗ ಇಬ್ರು ಜೋಡಿಯಾಗಿ ಏನ್ ಅಡ್ಗೆ ಮಾಡಿ ತೋರಿಸ್ತಾ ಇದ್ದೀರಾ? ಮಶ್ರೂಮ್ ಪನ್ನೀರ್ ಗ್ರೇವಿ. ಮಶ್ರೂಮ್ ಪನ್ನೀರ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀರಾ, ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಹಸಿ ಬಟಾಣಿ, ಪನ್ನೀರ್, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ ಪ್ಯೂರಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪೌಡರ್, ಕ್ಯಾಶ್ಯೂನಟ್ ಪೇಸ್ಟ್, ಮಶ್ರೂಮ್, ಇದು ಕಸೂರಿ ಮೇಥಿ ಅಂತ, ಕ್ರೀಮ್, ಉಪ್ಪು, ಖಾರದ ಪುಡಿ, ಎಣ್ಣೆ. ಮೊದಲಿಗೆ ಕರಾಯ. ಗ್ರೇವಿ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಸ್ವಲ್ಪ ಬೇಕಾಗುತ್ತೆ. ಸೊ 4 ಸ್ಪೂನ್ಸ್ ಎಣ್ಣೆ ಹಾಕೊಂಡಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಕಸೂರಿ ಮೇಥಿ, ಇದು ನಿಮ್ಗೆ ತುಂಬಾ ಒಳ್ಳೆ ಸ್ಮೆಲ್. ಹೌದು, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತಲ್ಲ, ಅದು ನಾರ್ತ್ ಇಂಡಿಯನ್ ಎಫೆಕ್ಟ್ ಬಂದ್ಬಿಡುತ್ತೆ. ಹೌದು, ಕರೆಕ್ಟ್. ಅದೊಂಚೂರು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಓಕೆ, ನೋಡಿ ಸರ್ ಹೇಗೆ ಅಡ್ಗೆ ಮಾಡ್ತಾರೆ ಅಂತ. ಮನೆಯಲ್ಲೇ ಕರ್ಕೊಂಡು ಎಕ್ಸ್ಪರ್ಟ್ ತರ, ಅದು ಕೈ ಮಾಡ್ತಾ ಇರೋದೆಲ್ಲ ನೋಡಿ ಎಕ್ಸ್ಪರ್ಟ್ ತರ ಮಾಡ್ತಾ ಇದಾರೆ. ಯಾವತ್ತೂ ಮಾಡ್ಕೊಟ್ಟಿಲ್ಲ ಅಲ್ಲ? ಇಲ್ಲ, ಇದು ಚಿಕ್ಕ ಪುಟ್ಟದ್ದು ಈರುಳ್ಳಿ ಹೆಚ್ಕೊಡೋದು ಅದೆಲ್ಲ ಮಾಡ್ಕೊಡ್ತಾರೆ ಪಾಪ. ಅದೇ ಹೇಳಿದ್ರಲ್ಲ, ನೋಡ್ಕೊಂಡೇ ಮಾಡ್ಕೊಡ್ತಾರೆ. ಅದೇ ಹೇಳಿದ್ರಲ್ಲ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇವಾಗ ಅದು ಒರಿಜಿನಲ್ ಸ್ಮೆಲ್ ಬರ್ತದೆ. ನೆಕ್ಸ್ಟ್ ಟೊಮ್ಯಾಟೊ ಪ್ಯೂರಿ ಹಾಕೊಳ್ಳೋಣ. ಸ್ವಲ್ಪ ಇದು ಸಿಮ್ಮಲ್ಲೇ ಇದಾಗಬೇಕು. ಟೊಮ್ಯಾಟೊ ಪ್ಯೂರಿ ಅದು ಚೆನ್ನಾಗಿ ಬೆಂದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದ್ರ ಮತ್ತೆ ಟೊಮೆಟೊ ಹಸಿ ವಾಸನೆ ಹೋಗುತ್ತೆ, ಟೈಮ್ ತಗೊಳುತ್ತೆ. ಹೌದು. ಇದು ಹಾಕಿ ಒಂಚೂರು ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ನಾವು ಉಪ್ಪು, ಅಚ್ಚ ಖಾರದ ಪುಡಿ ಎಲ್ಲ ಹಾಕೊಂಡ್ಬಿಡೋಣ. ಸಾಕಷ್ಟು ಉಪ್ಪು? ಸಾಕು. ಬಿಕಾಸ್ ಮಶ್ರೂಮ್ಗೆ ಯಾವತ್ತೂ ಅಷ್ಟೇ ಸ್ವಲ್ಪ ಕಮ್ಮಿ ಉಪ್ಪು ಇದ್ರೆ ಬೆಟರು. ಅದೊಂಚೂರು ಐ ಥಿಂಕ್ ಅದ್ರಲ್ಲಿ ಒಂಚೂರು ಉಪ್ಪಿಂದ ಅಂಶ ಇರುತ್ತೆ. ಸೊ ತುಂಬಾ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ನನ್ನ ಯಾವ್ದಾದ್ರು ಮದುವೆಗೆ ಅಡಿಗೆ ಮಾಡಿ ಅಂತ ಬಿಟ್ರೆ ಮೋಸ್ಟ್ಲಿ ಯಾವ್ದಕ್ಕೂ ಉಪ್ಪೆ ಹಾಕಲ್ಲ ಅಂತ ಕಾಣುತ್ತೆ. ಯಾರಿಗೂ BP ಎಲ್ಲ ಬರಲ್ಲ ನಾವು ಮಾಡೋ ಊಟ ಮಾಡಿದ್ರೆ. ಹೌದು, ಅದಕ್ಕೆ ನೋಡಿ ನಮ್ಗೆ ಕೋಪನೇ ಇಲ್ಲ. ಹೌದು ಸರ್, ನಿಮ್ಗೆ ಕೋಪನೇ ಇಲ್ಲ. ನಾನೇ ನೋಡಿದೀನಿ ಎಷ್ಟು ಜನ ಹುಡುಗರು ಬೈಯೋದು. ಅಸಿಸ್ಟೆಂಟ್ ಗಳಿಗಂತೂ ಪಾಪ ಅವರು ಸೀನು ಸರ್ ಬರ್ತಾರೆ ಅಂದ್ರೆ ಟೆನ್ಷನ್ ಮಾಡ್ಕೊಂಡು ಹೇಳ್ಕೊಡ್ತಾ ಇರ್ತಾರೆ. ಸರ್ ಬಂದ್ರೆ ಸಾಕು ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ, ಯಾರು ತರಲೆ ಮಾಡಲ್ಲ. ಈಗ ಮಶ್ರೂಮ್ ಮತ್ತೆ ಬಟಾಣಿ ಹಾಕೊಳ್ಳೋಣ. ಹಸಿ ಬಟಾಣಿ ನಮ್ಗೆ ಬೇಕಂದ್ರೆ ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು ಇದಕ್ಕೆ. ಇವಾಗ್ಲೇ ಆಡ್ ಮಾಡೋಣ. ಮಶ್ರೂಮ್ ಬೇಯ್ತಾ? ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ. ಲೆಟ್ ಮಿ ಸಿ. ಓಕೆ, ಬೆಂದಿದೆ. ಇವಾಗ ನಾವು ಪನ್ನೀರ್ ಆಡ್ ಮಾಡ್ಬೋದು ಇದಕ್ಕೆ. ಓಕೆ. ಈಗ ಇನ್ನೇನ್ ಹಾಕ್ತೀರಿ? ಅದು ಒಂದ್ ಸ್ವಲ್ಪ 1-2 ನಿಮಿಷ ಪನ್ನೀರು ಗ್ರೇವಿ ಜೊತೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಕ್ಯಾಶ್ಯೂ ಗೋಡಂಬಿನ ರುಬ್ಬಿಟ್ಕೊಂಡಿದೀವಲ್ಲ, ಹೌದು, ಅದನ್ನ ಹಾಕೋಣ. ಓಕೆ. ಗೋಡಂಬಿ ಪೇಸ್ಟ್ ಹಾಕಿದ್ರೆ ಅದು ಇಲ್ಲ ಅಂದ್ರೂ ಎಂತ ಅಡಿಗೆ ಆದ್ರೂ ಟೇಸ್ಟ್ ಆಗುತ್ತೆ. ಆಮೇಲೆ ಕ್ರೀಮ್ ತಗೊಂಡಿದೀವಲ್ಲ ನಾವು, ಮಿಲ್ಕ್ ಕ್ರೀಮ್ ಇದು ಹಾಕೋ ನೋಡಿ. ಕಲರ್ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗೋಯ್ತು. ಹೌದು, ರಿಚ್ನೆಸ್ ಗೊತ್ತಾಗ್ತದೆ ಈಗ. ಸೇಮ್ ನನ್ನ ಕಲರ್. ಓಕೆ, ಇನ್ನೇನಾದ್ರೂ ಹಾಕ್ಬೇಕಾ? ಇಲ್ಲ, ಅಷ್ಟೇ, ಫೈನಲ್ ಆಯ್ತು. ಸಾಲ್ಟ್ ಹಾಕಿರಲ್ಲ? ಅದಾಗಿದೆಯಾ? ಇನ್ನ ಒಂದ್ 2 ನಿಮಿಷ ಆದ್ಮೇಲೆ ಇನ್ನೇನ್ ಇಳಿಸೋಕಿನ ಮುಂಚೆ ಒಂಚೂರು ಗರಂ ಮಸಾಲಾ ಪೌಡರ್ ಹಾಕ್ಬೇಕಾಗುತ್ತೆ. ಓಕೆ, ಗರಂ ಮಸಾಲಾ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಅವಾಗ ಅದ್ರ ಮಧ್ಯದಲ್ಲೇ ಹಾಕ್ತಾರಲ್ವಾ? ಆಕ್ಚುಲಿ ಇದಕ್ಕೆ ಈ ನಾರ್ತ್ ಇಂಡಿಯನ್ ಗ್ರೇವಿಗೆ ಗರಂ ಮಸಾಲಾ ಪೌಡರ್ ಲಾಸ್ಟ್ ಅಲ್ಲಿ ಹಾಕ್ತು ಅಂದ್ರೆ ಆ ಫ್ಲೇವರ್ ಹಂಗೆ ಉಳಿಯುತ್ತೆ. ಬಿಕಾಸ್ ಇದನ್ನೆಲ್ಲ ಸ್ವಲ್ಪ ನಾವು ಜಾಸ್ತಿ ಬೇಯಿಸ್ತೀವಲ್ಲ, ಸೊ ಗರಂ ಮಸಾಲಾ ಪೌಡರ್ ಲಾಸ್ಟ್ ಅಲ್ಲಿ ಇನ್ನೇನು ಇಳಿಸೋಕಿನ ಮುಂಚೆ ಹಾಕ್ಬಿಟ್ಟು ಇಳಿಸಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಹಾಕೋಣ. ಪರವಾಗಿಲ್ಲ, ಚೆನ್ನಾಗಿ ಕೈ ಆಡ್ತಾರೆ. ಸೊ ಮನೆಯಲ್ಲಿ ಇವ್ರನ್ನ ಯೂಸ್ ಮಾಡ್ಕೋಬಹುದು. ಹೌದು, ಹೆಲ್ಪ್ ಮಾಡಕ್ಕೆ. ಈಗ ಆಯ್ತಲ್ಲ? ಆಯ್ತು. ಇವಾಗ ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ಸರಿ, ಸರ್ವಿಂಗ್ ಬೌಲ್ ಕೊಡ್ತೀನಿ.
ಮಶ್ರೂಮ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ವಾವ್, ಹಾಟ್ ಮಶ್ರೂಮ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಮಶ್ರೂಮ್ ಪನ್ನೀರ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ, ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ ಪ್ಯೂರಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಗೋಡಂಬಿ ಪೇಸ್ಟ್, ಮಶ್ರೂಮ್, ಕಸೂರಿ ಮೇಥಿ, ಹಾಲಿನ ಕೆನೆ, ಉಪ್ಪು, ಖಾರದ ಪುಡಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಜೀರಿಗೆ, ಕಸೂರಿ ಮೇಥಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಪ್ಯೂರಿ, ಉಪ್ಪು, ಖಾರದ ಪುಡಿ, ಮಶ್ರೂಮ್, ಹಸಿ ಬಟಾಣಿ, ನೀರು, ಪನ್ನೀರ್, ಗೋಡಂಬಿ ಪೇಸ್ಟ್, ಮಿಲ್ಕ್ ಕ್ರೀಮ್, ಗರಂ ಮಸಾಲ ಹಾಕಿ ಬೇಯಿಸಿದ್ರೆ ಮಶ್ರೂಮ್ ಪನ್ನೀರ್ ಗ್ರೇವಿ ಸವಿಯಲು ಸಿದ್ಧ.